ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರೂಪಾ ಬಾಲಾಜಿ ಫ್ಯಾಮಿಲಿ. ನಾನು ರೂಪಾ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೋಮ್ ಮೇಡ್ ಗರಂ ಮಸಾಲ ಹೇಗೆ ಮಾಡೋದು ಅಂತ ನೋಡಿಸ್ತೀನಿ. ಅದಕ್ಕೆ ಫಸ್ಟ್ ಒಂದು ಬಾಣಲೆ ಇಟ್ಕೊಂಡು ಅದರಲ್ಲಿ 3 ಟೇಬಲ್ ಸ್ಪೂನ್ ಆಗೋಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ 2 ಟೇಬಲ್ ಸ್ಪೂನ್ ಆಗೋಷ್ಟು ಲವಂಗ ಹಾಕ್ಕೊತಿದ್ದೀನಿ. ನಿಮ್ಮ ಹತ್ರ ಟೇಬಲ್ ಸ್ಪೂನ್ ಇಲ್ಲ ಅಂದರೆ ನೀವು ಯಾವುದಾದ್ರೂ ಒಂದು ಸ್ಪೂನ್ ತಗೊಂಡು ಇದೇ ಮೆಜರ್ಮೆಂಟ್ಸು ಇದೇ ಥರ ಹಾಕ್ಕೋಬೋದು. ಹಾಗೆಯೇ 1 ಟೇಬಲ್ ಸ್ಪೂನ್ ಆಗೋಷ್ಟು ಏಲಕ್ಕಿ ಹಾಕ್ಕೊತಿದ್ದೀನಿ. ಹಾಗೆಯೇ ಒಂದು 6 ರಿಂದ 7 ಸ್ಟಾರ್ ಸೋಂಪು ಅಂತಾರೆ. ಇದು ಎಲ್ಲ ದಿನಸಿ ಅಂಗಡಿಗಳಲ್ಲಿ ಸಿಗುತ್ತೆ. ಸ್ಟಾರ್ ಥರ ಇರುತ್ತೆ, ನೋಡಿರ್ಬೋದು ಎಲ್ಲರೂ. ಅದು ಒಂದು 6 ರಿಂದ 7 ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸೋಂಪಿದು 1 ಟೇಬಲ್ ಸ್ಪೂನ್ ಆಗೋಷ್ಟು ಸೋಂಪು. ಹಾಗೆಯೇ ಜೀರಿಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊತಿದ್ದೀನಿ. ಫಸ್ಟ್ ಹಾಕಿದ್ದು ಸೋಂಪು, ಇವಾಗ ಇದು ಜೀರಿಗೆ. ಹಾಗೆಯೇ ಕಾಳು ಮೆಣಸು 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೋಬೇಕು. ಹಾಗೆಯೇ ಇದು ಜಾಪತ್ರಿ ಒಂದು 3 ರಿಂದ 4 ಹಾಕ್ಕೊತಿದ್ದೀನಿ. ಇದನ್ನು ಅಷ್ಟೇ ದಿನಸಿ ಅಂಗಡಿಗಳಲ್ಲಿ ಸಿಗುತ್ತೆ. ಎಲ್ಲ 10 ರೂಪಾಯಿ ಕೊಟ್ಟರೆ ಚಿಕ್ಕ ಚಿಕ್ಕ ಪ್ಯಾಕೆಟ್ ಕೊಡ್ತಾರೆ. ಹಾಗೆಯೇ ಬಿರಿಯಾನಿ ಎಲೆ ಒಂದು 5 ರಿಂದ 6 ಎಲೆ ಹಾಕ್ಕೊಂಡಿದ್ದೀನಿ. ಇದೆಲ್ಲನೂ ಲೋ ಫ್ಲೇಮ್ ಇಟ್ಕೊಂಡು ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೋಬೇಕು, ಡ್ರೈ ರೋಸ್ಟು. ನಂತರ ರೋಸ್ಟ್ ಆದಮೇಲೆ ತಣ್ಣಗಾಗಕ್ಕೆ ಬಿಡಬೇಕು. ನೆಕ್ಸ್ಟ್ ಅದೇ ಬಾಣಲೆಯಲ್ಲಿ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಬೀಜ ಹಾಕ್ಕೊತಿದ್ದೀನಿ. ಇದನ್ನು ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2 ನಿಮಿಷ ರೋಸ್ಟ್ ಮಾಡಿಕೊಂಡು ತಣ್ಣಗಾದ್ಮೇಲೆ ಎರಡೂ ಸೇರಿಸಿ ಮಿಕ್ಸಿ ಹಿಡಿದ್ರೆ ಅಷ್ಟೇ ನಮ್ಮ ಗರಂ ಮಸಾಲ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಔಟ್ಸೈಡ್ ತಗೊಳ್ಳೋದಕ್ಕಿಂತನೂ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಮಾಡಿದಾಗ ಮನೆಯೆಲ್ಲ ತುಂಬ ಘಮ ಘಮ ಅಂತಿರುತ್ತೆ, ಅಷ್ಟೊಂದು ಸುವಾಸನೆ ಬರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಹಾಗೆಯೇ ನೀವು ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ಗರಂ ಮಸಾಲಾನ ನಾನು ಏನಕ್ಕೆ ಪ್ರಿಪೇರ್ ಮಾಡ್ತಿದ್ದೀನಿ ಅಂದರೆ ಇದನ್ನು ಬಿರಿಯಾನಿ ಮಸಾಲನೂ ಅನ್ಬೋದು. ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿಗೆ ಹಾಕಿದ್ರೇನು. ಇದು ನಾನು ನೆಕ್ಸ್ಟ್ ವಿಡಿಯೋ ಬಿರಿಯಾನಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದೇ ಗರಂ ಮಸಾಲ ಹಾಕಿ ನಾನು ಬಿರಿಯಾನಿ ಮಾಡ್ತಿರೋದು. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಇದೇ ಬಿರಿಯಾನಿ ಮಸಾಲಾನ ಎತ್ತಿಟ್ಕೊಂಡು ನೀವು ಈ ಗರಂ ಮಸಾಲಾನ ಎತ್ತಿಟ್ಕೊಂಡು ಯಾವುದೇ ಒಂದು ರೆಸಿಪಿಗೆ ಯೂಸ್ ಮಾಡ್ಕೋಬೋದು. ತುಂಬ ದಿನವೂ ಬರುತ್ತೆ ನಮಗಿದು. ಒಂದು ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ತುಂಬ ದಿನ ಯೂಸ್ ಮಾಡ್ಕೋಬೋದು. ನೋಡ್ಬೋದಲ್ಲ ಎಷ್ಟೊಂದು ಈಸಿ ಅಲ್ವಾ. ನೀವು ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.